Hi, welcome to my channel, Spreading Stories in Kannada. ವಾಹನದ ಮೇಲೆ ದೇವರ ಹೆಸರು ಚಿತ್ರವನ್ನು ಹಾಕಿದರೆ ಪ್ರಾಣಕ್ಕೆ ಅಪಾಯ. ಕೆಲವರು ಬೈಕ್ ಖರೀದಿಸುವ ಕ್ರೇಜನ್ನು ಹೊಂದಿದರೆ ಇನ್ನು ಕೆಲವರು ಸೈಕಲನ್ನು ಹೊಡೆಯುವ ಅಭ್ಯಾಸ ಹೊಂದಿರುತ್ತಾರೆ. ಇನ್ನು ಕಾರುಳ್ಳವರು ಹೆಚ್ಚಾಗಿ ಒಂದು ಕೆಲಸವನ್ನು ಮಾಡುತ್ತಾರೆ. ಏನದು ಎಂಬುದು ನಿಮಗೆ ತಿಳಿದಿದೆಯೇ? ಕಾರಿನ ಮೇಲೆ ಹೆಸರನ್ನು ಕೆಲವೊಂದು ಚಿತ್ರಗಳನ್ನು ಹಾಕಿಕೊಳ್ಳುವ ಕ್ರೇಜನ್ನು ಹೊಂದಿರುತ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಕಾರಿನ ಮೇಲೆ ದೇವರ ಚಿತ್ರವನ್ನು ಹಾಕಿಸಿಕೊಳ್ಳುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಕಾರಿನ ಮೇಲೆ ದೇವರ ಹೆಸರನ್ನು ಬರೆಯುವುದು, ಫೋಟೋವನ್ನು ಹಾಕಿಕೊಳ್ಳುವುದು ಸರಿಯೇ? ನೀವು ನಿಮ್ಮ ಕಾರಿನ ಮೇಲೆ ದೇವರ ಹೆಸರನ್ನು ಅಥವಾ ಚಿತ್ರವನ್ನು ಹಾಕಿದ್ದರೆ ಏನಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ದೇವರಿಗೆ ಅವಮಾನ. ವಾಸ್ತವವಾಗಿ ನಾವು ನಮ್ಮ ಕಾರಿನ ಮೇಲೆ ದೇವರ ಹೆಸರನ್ನು ಬರೆದಾಗ ಅಥವಾ ದೇವರ ಚಿತ್ರವನ್ನು ಹಾಕಿದರೆ ಇದು ನಮ್ಮ ಮೇಲೆ ದೇವರ ಆಶೀರ್ವಾದವನ್ನು ತರುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಇದನ್ನು ಮಾಡಬಾರದು. ಏಕೆಂದರೆ ನಾವು ನಮ್ಮ ಕಾರು ಅಥವಾ ವಾಹನವನ್ನು ತೊಳೆಯುವಾಗ ಅದರ ಮೇಲೆ ಬರೆದ ದೇವರ ಹೆಸರಿನ ಮೇಲೆ ನೀರು ಹೋಗುತ್ತದೆ ಮತ್ತು ನಂತರ ಅದೇ ನೀರು ನೆಲದ ಮೇಲೆ ಬೀಳುತ್ತದೆ. ಈ ರೀತಿಯಲ್ಲಿ ನಾವು ದೇವರನ್ನು ತಿಳಿದೋ ತಿಳಿಯದೋ ಅವಮಾನಿಸುತ್ತೇವೆ ಎಂಬುದಾಗಿದೆ. ಇನ್ನೊಂದು ವಿಚಾರವೇನೆಂದರೆ, ಕೆಲವೊಮ್ಮೆ ನಾವು ಕಾರನ್ನು ಕೊಳಕು ಪ್ರದೇಶದಲ್ಲಿ ಪಾರ್ಕ್ ಮಾಡಿರುತ್ತೇವೆ. ಇದು ಕೂಡ ನಾವು ದೇವರಿಗೆ ಮಾಡಿದ ಅವಮಾನವಾಗಿರುತ್ತದೆ. ಕೆಲವೊಮ್ಮೆ ಕೊಳಕು ಬಟ್ಟೆಗಳಿಂದ ಕೂಡ ಕಾರನ್ನು ಒರೆಸಿಬಿಡುತ್ತೇವೆ. ಇನ್ನು ಎರಡನೆಯದಾಗಿ ಸ್ವಚ್ಛತೆ ಇಲ್ಲದಿರುವುದು. ನಮ್ಮ ವಾಹನ ಅಥವಾ ಕಾರಿನ ಮೇಲೆ ದೇವರ ಚಿತ್ರವನ್ನು ಹಾಕಿಕೊಂಡಾಗಲೆಲ್ಲ ಆ ಚಿತ್ರದ ಮೇಲೆ ಧೂಳು, ಮಣ್ಣು ಬಂದು ಕುಳಿತುಕೊಳ್ಳುತ್ತದೆ ಎಂಬುದನ್ನು ಮರೆಯಬಾರದು. ಇದು ನಮಗೆ ತಿಳಿಯದೇ ಆಗುವ ತಪ್ಪಾಗಿದೆ. ಕೆಲವೊಮ್ಮೆ ನಾವು ಕಾರಿನ ಮೇಲೆ ಕೊಳಕಾದ ಅಥವಾ ತೊಳೆಯದ ಕೈಗಳನ್ನು ಇಟ್ಟು ಬಿಡುತ್ತೇವೆ. ಎಲ್ಲ ಸಮಯದಲ್ಲೂ ಸ್ವಚ್ಛತೆಯ ಬಗ್ಗೆ ಕಾಳಜಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕಾರಿನಲ್ಲಿ ಒಂದಿಷ್ಟು ಧೂಳನ್ನು ಕೂಡ ಕುಳಿತುಕೊಳ್ಳದೆ ಇರುವಂತೆ ಕಾಳಜಿ ವಹಿಸಲು ಸಾಧ್ಯವಿಲ್ಲ. ಏಕೆಂದರೆ ಕಾರು ನಾವು ರಸ್ತೆ ಮೇಲೆ ಓಡಿಸುತ್ತೇವೆ, ಪಾರ್ಕ್ ಮಾಡುತ್ತೇವೆ. ಇದು ಯಾವಾಗಲೂ ರಸ್ತೆ ಬದಿಗಳಲ್ಲೇ ಇರುತ್ತದೆ. ಹಾಗಾಗಿ ಕಾರಿನ ಮೇಲೆ ಧೂಳು ಅಥವಾ ಮಣ್ಣು ಕುಳಿತುಕೊಳ್ಳದೆ ಇರುವಂತೆ ಮಾಡಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿಯೇ ನಾವು ನಮ್ಮ ಕಾರು ಅಥವಾ ಯಾವುದೇ ವಾಹನದ ಮೇಲೆ ದೇವರ ಚಿತ್ರ ಹಾಕಬಾರದು. ಇನ್ನು ಮೂರನೆಯದಾಗಿ, ದೇವರ ಚಿತ್ರ ಅಥವಾ ಫೋಟೋ ಇದ್ದರೆ ಏನಾಗುತ್ತದೆ? ಈ ರೀತಿ ಮಾಡುವುದರಿಂದ ನಾವು ಅನೇಕ ಅಹಿತಕರ ಘಟನೆಗಳನ್ನು ಎದುರಿಸಬೇಕಾಗಬಹುದು. ಏಕೆಂದರೆ ನಿಮ್ಮ ಕಾರು ಅಥವಾ ವಾಹನದ ಮೇಲೆ ದೇವರ ಚಿತ್ರ ಅಥವಾ ಹೆಸರನ್ನು ಹಾಕಿದ್ದರೆ ದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಮತ್ತು ಅದರಿಂದ ಕೆಟ್ಟ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.